ಮಳೆಯಲ್ಲಿ ಒಂದು ಪ್ರೇಮ ಕಥೆ. ಕಿಟಕಿಗಳ ಮೇಲೆ ಮಳೆಯ ಸದ್ದು ಮೆಲ್ಲನೆ ಬಡಿಯುತ್ತಿತ್ತು. 22 ವರ್ಷದ ಅರುಣ್ ಹೃದಯ ಬಡಿತಕ್ಕೆ ಹೊಂದಿಕೆಯಾಗುವ ಆ ಮೃದುವಾದ ಶಬ್ದ. ಅವನು ತೆಳ್ಳಗಿದ್ದರೂ ಸ್ನಾಯುಗಳಿಂದ ಕೂಡಿದ್ದನು. ಅವನ ಅಗಲವಾದ ಭುಜಗಳು ಅವನ ಒದ್ದೆಯಾದ ಕಪ್ಪು ಟೀ ಶರ್ಟ್ಗೆ ಅಂಟಿಕೊಂಡಿದ್ದವು. ಅವನು ಫಾಸ್ಟ್ ಆಗಿ ನಡೆಯುತ್ತಿದ್ದನು. ಅವನ ಕಪ್ಪು ಕೂದಲು ಅವನ ಹಣೆಯ ಮೇಲೆ ಬಿದ್ದು, ಚೂಪಾದ ಕಣ್ಣುಗಳನ್ನು ಸುತ್ತುವರೆದಿತ್ತು, ಮತ್ತು ಈಗ ಅವು 30 ವರ್ಷದ ಅಶ್ವಿನಿ ಮೇಲೆ ನೆಟ್ಟಿದ್ದವು. ಅವಳು ಅಡಿಗೆಮನೆಯ ಕಿಟಕಿ ಬಳಿ ನಿಂತಿದ್ದಳು. ಅವಳ ಬಾಗಿದ ದೇಹವು ತಿಳಿ ಗುಲಾಬಿ ಸೀರೆಯಲ್ಲಿ ಉಟ್ಟಿತ್ತು. ಅದು ಅವಳಿಗೆ ಹೊಂದಿಕೆಯಾಯಿತು. ಅವಳ 5-6 ಎತ್ತರದ, ಸೂರ್ಯನ ಕಿರಣಗಳಿಂದ ಚುಂಬಿಸಲ್ಪಟ್ಟ ಚರ್ಮವು ಮಂದ ಬೆಳಕಿನಲ್ಲಿ ಹೊಳೆಯುತ್ತಿತ್ತು, ಮತ್ತು ಅವಳ ಉದ್ದವಾದ, ಅಲೆಯಾದ ಕೂದಲು ರೇಷ್ಮೆಯಂತೆ ಅವಳ ಬೆನ್ನಿನ ಕೆಳಗೆ ಜಾರಿತು. ಅವರು ತಿಂಗಳುಗಳಿಂದ ನೆರೆಹೊರೆಯವರಾಗಿದ್ದರು, ನಗು ಮತ್ತು ಸಾಂದರ್ಭಿಕ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದರು. ಅಂದು ಅಶ್ವಿನಿ ಅರುಣ್ ಅನ್ನು ತನ್ನ ಮನೆಗೆ ಮಿನುಗುವ ಬೆಳಕನ್ನು ಸರಿಪಡಿಸಲು ಆಹ್ವಾನಿಸಿದ್ದಳು, ಮತ್ತು ಬಿರುಗಾಳಿ ಅವರನ್ನು ಒಳಗೆ ಸಿಲುಕಿಸಿತ್ತು. ಅಶ್ವಿನಿ ಒಂಟಿಯಾಗಿ ಮನೆಯಲ್ಲಿ ಇದ್ದಳು. ಅವಳು ಅವನಿಗೆ ಟವೆಲ್ ನೀಡಿದಾಗ ಅವರ 11 ಬೆರಳುಗಳು ಸ್ವಲ್ಪ ಉದ್ದವಾಗಿದ್ದವು. ಬೆರಳುಗಳು ಸ್ವಲ್ಪ ಹೊತ್ತು ಸ್ಪರ್ಶಿಸಿದವು, ಮತ್ತು ಗಾಳಿಯು ಅಸ್ಪಷ್ಟ ಉದ್ವೇಗದಿಂದ ತುಂಬಿತ್ತು. ನಿಮ್ಮ ದೇಹವು ಒದ್ದೆಯಾಗಿದೆ, ಅವಳು ಕಡಿಮೆ, ತಮಾಷೆಯ ಧ್ವನಿಯಲ್ಲಿ ಹೇಳಿದಳು. ಅವಳ ಬಾದಾಮಿ ಆಕಾರದ ಕಣ್ಣುಗಳು ಏನೋ ಚೇಷ್ಟೆಯಿಂದ ಹೊಳೆಯುತ್ತಿದ್ದವು. ಅರುಣ್ ಮುಗುಳ್ನಕ್ಕನು. ಅವನ ದೃಢವಾದ ತನ್ನ ಬಲವಾದ ತೋಳುಗಳನ್ನು ಬಗ್ಗಿಸಿ, ಅವಳ ನೋಟವು ಅವನ ತೋಳುಗಳಲ್ಲಿನ ರಕ್ತನಾಳಗಳ ಮೇಲೆ ನೆಲೆಗೊಂಡಾಗ ಸ್ವಲ್ಪ ಹೆಚ್ಚು ಶಕ್ತಿಯನ್ನು ತೋರಿಸಿದನು. ಮುಂದೆ ಮಲಗುವ ಕೋಣೆಗೆ ಹೋದಳು. ಅಲ್ಲಿ ಅವಳು ಸಡಿಲವಾದ ಫ್ಯಾನ್ ಅನ್ನು ಸರಿಪಡಿಸಲು ಹೇಳಿದಳು. ಹೆಜ್ಜೆ ಇಡುವಾಗ ಅವಳ ಸೊಂಟ ತೂಗಾಡುತ್ತಿತ್ತು. ಸೀರೆಯ ಅಂಚು ಸ್ವಲ್ಪ ಕೆಳಕ್ಕೆ ಜಾರಿ, ಅವಳ ಸೊಂಟದ ನಯವಾದ ವಕ್ರರೇಖೆಯನ್ನು ಬಹಿರಂಗಪಡಿಸಿತು. ಅರುಣ್ ಅವಳನ್ನು ಹಿಂಬಾಲಿಸಿದನು. ಅವಳು ನಡೆಯುತ್ತಿದ್ದಂತೆ ಅವನ ಉಸಿರು ಅವನ ಗಂಟಲಿನಲ್ಲಿ ಸಿಲುಕಿಕೊಂಡಿತು. ಆತ್ಮವಿಶ್ವಾಸ ಮತ್ತು ಆಕರ್ಷಕ. ಅವಳ ಶಕ್ತಿಯನ್ನು ತಿಳಿದಿದ್ದ ಕೆಲವೇ ನಿಮಿಷಗಳಲ್ಲಿ ಫ್ಯಾನ್ಸ ಸರಿಪಡಿಸಲಾಯಿತು, ಆದರೆ ಯಾರೂ ಹೊರಗೆ ಕದಲಲಿಲ್ಲ. ಪ್ರತಿಕ್ರಿಯೆಯಾಗಿ ಅರುಣ್ ಅವಳ ಬಳಿಗೆ ಬಂದನು ಮತ್ತು ಅವನ 6 ಅಡಿ ಎತ್ತರದ ದೇಹವು ಅವಳ ಮೇಲೆ ಏರಿತು. ಅವನ ದೃಢವಾದ ಎದೆ ಅವಳಿಂದ ಕೆಲವು ಇಂಚುಗಳಷ್ಟು ದೂರದಲ್ಲಿತ್ತು. ಅಶ್ವಿನಿ ತನ್ನ ತಲೆಯನ್ನು ಮೇಲಕ್ಕೆತ್ತಿದಳು. ಅವಳ ಪೂರ್ಣ ತುಟಿಗಳು ಲಿಪ್ ಗ್ಲಾಸ್ನ ಹೊಳಪಿನೊಂದಿಗೆ ಮೌನವಾಗಿದ್ದವು. ಪಿಸುಗುಟ್ಟುತ್ತಾ ತನ್ನ ತೋಳುಗಳನ್ನು ಬೀಸುತ್ತಾ, ಅವಳ ಬೆರಳುಗಳು ಅವಳ ರವಿಕೆಯ ಅಂಚನ್ನು ಮುಟ್ಟುತ್ತಿದ್ದವು. ಅರುಣ್ ಕಣ್ಣುಗಳು ಕಿರಿದಾದವು. ಅವಳ ಕಾಲರ್ಬೋನ್ನ ವಕ್ರರೇಖೆಯನ್ನು ಗ್ರಹಿಸುತ್ತಿದ್ದವು. ಅವಳ ವಕ್ರರೇಖೆಗಳು ಅವಳ ರವಿಕೆಯಿಂದ ಮರೆಮಾಡಲ್ಪಟ್ಟಿಲ್ಲ. ಅವನು ಅವಳನ್ನು ಗೋಡೆಗೆ ನಿಧಾನವಾಗಿ ಒತ್ತಿದನು. ಅವನ ಕೈ ಅವಳ ಮೇಲೆ ಹಾಕಿ ಪ್ರಕಾಶಮಾನವಾಗಿ, ಮೌನವಾಗಿ ಅವನು ಸವಾಲು ಹಾಕಿದನು. ಇಲ್ಲಿ ಬಿಸಿ ಇದೆ. ಅವನ ಕೈ ಅವಳ ಸೊಂಟದವರೆಗೆ ಚಲಿಸಿತು. ಸೀರೆಯ ಮೂಲಕ ಅವಳ ಚರ್ಮದ ಉಷ್ಣತೆಯನ್ನು ಅನುಭವಿಸಿತು. ಅವರ ತುಟಿಗಳು ನಿಧಾನವಾಗಿ, ತೀವ್ರವಾಗಿ ಚುಂಬನದಲ್ಲಿ ಸಂಧಿಸಿದವು, ಮೊದಲು ಹಿಂಜರಿಕೆಯಿಂದ, ನಂತರ ಉತ್ಸಾಹದಿಂದ. ಅಶ್ವಿನಿ ಕೈಗಳು ಅವನ ದೇಹದಾದ್ಯಂತ ಸುತ್ತಾಡಿದವು. ಅವಳ ಉಗುರುಗಳು ಅವನ ಅಂಗಿಯ ಕೆಳಗಿನ ದೃಢವಾದ ಸ್ನಾಯುಗಳನ್ನು ಅಗೆಯುತ್ತಿದ್ದವು, ಮತ್ತು ಟೋನಿಯ ಬೆರಳುಗಳು ಅವಳ ಕೂದಲಿನಲ್ಲಿ ಸಿಕ್ಕು ಅವಳನ್ನು ಮುದ್ದಿಸುತ್ತಿದ್ದವು. ಅವನು ಅವಳನ್ನು ಹತ್ತಿರಕ್ಕೆ ಎಳೆದನು. ಅವಳ ದೇಹವು ಮೃದು ಮತ್ತು ದೃಢವಾಗಿತ್ತು. ಪ್ರತಿಯೊಂದು ವಕ್ರರೇಖೆಯು ಅವನ ಗಟ್ಟಿಯಾದ ರೇಖೆಗಳನ್ನು ಪೂರೈಸುತ್ತಿತ್ತು, ಮತ್ತು ಅವು ಪರಸ್ಪರ ರಚಿಸಲ್ಪಟ್ಟಂತೆ ಭಾಸವಾಯಿತು. ಅವಳು ಸಂತೋಷದಿಂದ ಮತ್ತು ಆಸೆಯಂತೆ ರುಚಿ ನೋಡುತ್ತಿದ್ದಳು, ಮತ್ತು ಅವನಿಗೆ ಅವಳ ರುಚಿ ಸಾಕಾಗಲಿಲ್ಲ. ಹೊರಗೆ ಬಿರುಗಾಳಿ ಜೋರಾಯಿತು, ಆದರೆ ಒಳಗೆ, ಅವರ ಉಸಿರಾಟ ಮತ್ತು ಜಪ ಮೌನವನ್ನು ತುಂಬಿತು. ನೀನು ಒಂದು ಸಮಸ್ಯೆ, ಅವಳು ಚುಂಬನಗಳ ನಡುವೆ ಹೇಳಿದಳು. ಅವಳ ಧ್ವನಿ ಆಳವಾಗಿತ್ತು. ಅವಳ ಕಣ್ಣುಗಳು ಆಸೆಯಿಂದ ಅರ್ಧ ಮುಚ್ಚಿದ್ದವು. ಮುಂದೆ ಸ್ನಾನಗೃಹ ಇತ್ತು. ಅವಳು ಅವನನ್ನು ಅಲ್ಲಿಗೆ ಎಳೆದುಕೊಂಡು ಮೃದುವಾಗಿ ನಗುತ್ತಾ ಹೇಳಿದಳು, ನಾನು ತಣ್ಣಗಾಗಬೇಕು. ಅವಳು ಕೀಟಲೆ ಮಾಡುತ್ತಾ ನಯವಾ ಬಾತ್ರೂಮ್ನ ಕಡೆ ಹೆಜ್ಜೆ ಹಾಕಿದಳು. ಅವಳು ಶವರ್ ಆನ್ ಮಾಡುವಾಗ ಸೀರೆ ಕೆಳಕ್ಕೆ ಜಾರಿತು. ಬಿಸಿನೀರು ಅವಳ ಬೆನ್ನಿನ ಕೆಳಗೆ ಹರಿಯಿತು. ಅವನು, ಮಂತ್ರಮುಗ್ಧನಾಗಿ, ಅವಳ ಚರ್ಮಕ್ಕೆ ಅಂಟಿಕೊಂಡಿರುವ ಹನಿಗಳನ್ನು ನೋಡುತ್ತಾ, ಅವಳ ಭುಜಗಳ ಕೆಳಗೆ, ಅವಳ ಹೊರಗಿನ ದೇಹದ ವಕ್ರರೇಖೆಯ ಕೆಳಗೆ ಹರಿಯುತ್ತಿದ್ದಳು. ಅವಳು ಒಂದು ದೃಶ್ಯವಾಗಿದ್ದಳು. ಅವಳ ಮರಳು ಗಡಿಯಾರದ ಆಕೃತಿ ಹೊಳೆಯುತ್ತಿತ್ತು. ಅವಳ ಒದ್ದೆಯಾದ ಕೂದಲು ಅವಳ ಕುತ್ತಿಗೆಗೆ ಅಂಟಿಕೊಂಡಿತ್ತು. ಅವನು ಒಂದೇ ಬಾರಿಗೆ ತನ್ನ ಶರ್ಟ್ ಅನ್ನು ತೆಗೆದು, ದೃಢವಾದ ದೇಹವನ್ನು ಬಹಿರಂಗಪಡಿಸಿದನು. ಅವನ ಬಟ್ಟೆ ಸರಿಸುತ್ತಿದ್ದಂತೆ ಅವನು ಅವಳೊಂದಿಗೆ ಸ್ನಾನಕ್ಕೆ ಸೇರಿದನು. ನೀರು ಅವರಿಬ್ಬರನ್ನೂ ನೆನೆಸಿತು, ಉಗಿ ಏರಿತು.
ಅವರ ದೇಹಗಳು ಒಟ್ಟಿಗೆ ಒತ್ತುತ್ತಿದ್ದವು. ಅಶ್ವಿನಿ ಕೈಗಳು ಅವನ ಎದೆಯ ಮೇಲೆ ಚಲಿಸುತ್ತಿದ್ದವು, ಅವಳ ಬೆರಳುಗಳು ಪ್ರತಿಯೊಂದು ಗೆರೆಯನ್ನು ಅನ್ವೇಷಿಸುತ್ತಿದ್ದವು. ಅರುಣ್ ಅಂಗೈಗಳು ಅವಳ ಮುಖವನ್ನು ಹಿಡಿದಿದ್ದವು, ನಂತರ ಕೆಳಗೆ ಸರಿದು ಅವಳ ಸೊಂಟದ ಬಾಹ್ಯರೇಖೆಯನ್ನು ಅನುಸರಿಸಿದನು. ಅವಳ ಚರ್ಮ ಸ್ಯಾಟಿನ್ನಂತೆ ನಯವಾಗಿತ್ತು, ಬೆಚ್ಚಗಿತ್ತು ಮತ್ತು ಆಕರ್ಷಕವಾಗಿತ್ತು, ಮತ್ತು ಅವಳು ಅವನಿಗೆ ಎಷ್ಟು ಸುಂದರವಾಗಿ ಅಂಟಿಕೊಂಡಿದ್ದಾಳೆಂದು ಅವನಿಗೆ ಆಶ್ಚರ್ಯವಾಯಿತು. ಅವಳು ತನ್ನ ತಲೆಯನ್ನು ಹಿಂದಕ್ಕೆ ತಿರುಗಿಸಿ, ನೀರನ್ನು ಮುಖದ ಮೇಲೆ ಹರಿಯುವಂತೆ ಮಾಡಿದಳು. ಅವನು ಧೈರ್ಯದಿಂದ ಅವಳ ಕೈಗಳನ್ನು ಮುದ್ದಿಸುತ್ತಿದ್ದಂತೆ ಅವಳ ತುಟಿಗಳು ಮೃದುವಾದ ನರಳಾಟದಲ್ಲಿ ಬೇರ್ಪಟ್ಟವು. ಅವರು ಮಲಗುವ ಕೋಣೆಗೆ ಹಿಂತಿರುಗಿದಾಗ, ಅವರು ಬಟ್ಟೆಗಳು ಮತ್ತು ಬೆಚ್ಚಗಿನ ಚರ್ಮ ಬೆರೆತು ಅಶ್ವಿನಿ ಅವನ ಮೇಲೆ ಹತ್ತಿದಳು. ಸೀರೆ ಈಗ ಅವಳ ತೊಡೆಯ ಸುತ್ತಲೂ ಸುತ್ತಿಕೊಂಡಿತ್ತು, ಅವನ ನರಗಳನ್ನು ಚುರುಕುಗೊಳಿಸುವ ಉದ್ದವಾದ, ದೃಢವಾದ ಕಾಲುಗಳು ಕಾಣಿಸುತ್ತಿದ್ದವು. ಅರುಣ್ ಎದ್ದು ನಿಂತು, ಅವಳನ್ನು ತನ್ನ ಬಲವಾದ ತೋಳುಗಳಿಂದ ಸುತ್ತುವರೆದು, ಅವಳನ್ನು ತನ್ನ ಎದೆಗೆ ಎಳೆದನು. ಅವನು ಅವಳನ್ನು ನೋಡಿ ಮುಗುಳ್ನಕ್ಕನು. ಅವಳ ಸ್ತನಗಳು ಅವನ ಎದೆಗೆ ಒತ್ತಿಕೊಂಡವು, ಅವಳ ರವಿಕೆಯ ತೆಳುವಾದ ಬಟ್ಟೆಯು ಅವಳ ಬಾಗುವಿಕೆಗಳನ್ನು ಮರೆಮಾಡಲು ಸಾಧ್ಯವಾಗಲಿಲ್ಲ, ಮತ್ತು ಅವನು ಅವಳ ಸಾಮೀಪ್ಯದಿಂದ ತುಂಬಿಹೋಗಿ ತನ್ನ ಗಂಟಲಿನಿಂದ ಶಬ್ದವನ್ನು ಹೊರಡಿಸಿದನು. ಒಬ್ಬ ಚೇಷ್ಟೆಯ ಮತ್ತು ಜ್ಞಾನವುಳ್ಳ ಪುಂಚ, ಇಂದು ರಾತ್ರಿ ನಾನು ನಿನ್ನನ್ನು ಬಿಡುವುದಿಲ್ಲ, ಎಂದು ಪಿಸುಗುಟ್ಟಿದನು. ರಾತ್ರಿಯು ಮುಂದುವರಿಯಿತು, ಸ್ಪರ್ಶಗಳು ಮತ್ತು ಉಸಿರಾಟಗಳ ಮಂದ ಪ್ರಪಂಚ. ಅರುಣ್ ಕೈಗಳು ಅವಳನ್ನು ಹಿಡಿದುಕೊಂಡವು, ಪ್ರತಿ ವಕ್ರರೇಖೆ, ಅವಳ ಸೊಂಟದ ಅಗಲವನ್ನು ಅವನು ಬಿಡಲು ಸಾಧ್ಯವಾಗಲಿಲ್ಲ. ರಿಯಾ ಧೈರ್ಯಶಾಲಿಯಾದಳು. ಅವಳ ಬೆರಳುಗಳು ಅವನ ಜೀನ್ಸ್ನ ಅಂಚೊಂದಿಗೆ ಆಟವಾಡಿದವು, ಅವನ ದೇಹವು ಬಿಗಿಯಾಗಿರುವುದನ್ನು ಅವಳು ಅನುಭವಿಸುತ್ತಿದ್ದಂತೆ ಅವಳ ನಗು ಮೃದು ಮತ್ತು ಆಕರ್ಷಕವಾಯಿತು. ಅವರ ವಯಸ್ಸಿನ ವ್ಯತ್ಯಾಸ ಕರಗಿ ಹೋಯಿತು. ಅವರಿಬ್ಬರೂ ಇದ್ದರು, ಎರಡು ಹೂಜಿಗಳು ತಮ್ಮದೇ ಆದ ಬಿರುಗಾಳಿಗೆ ಸಿಲುಕಿಕೊಂಡವು, ಅವರ ದೇಹಗಳು ಒಗ್ಗಟ್ಟಿನಿಂದ ಚಲಿಸುತ್ತಿದ್ದವು. ನಂತರ ಅವರು ಕಂಬಳಿಗಳ ನಡುವೆ ಮಲಗಿದರು, ಅವಳ ತಲೆ ಅವನ ಎದೆಯ ಮೇಲೆ, ಅವನ ಬೆರಳುಗಳು ಅವಳ ಬರಿಯ ಎದೆಯ ಮೇಲೆ ನಿಧಾನ ವೃತ್ತಗಳನ್ನು ಪತ್ತೆಹಚ್ಚಿದವು. ರಿಯಾಳ ಚರ್ಮವು ಮಂದ ಬೆಳಕಿನಲ್ಲಿ ಹೊಳೆಯಿತು, ನಂತರದ ಪರಿಣಾಮಗಳಿಂದ ಅವಳ ವಕ್ರರೇಖೆಗಳು ಮೃದುವಾದವು. ಅರುಣ್ ತೆಳ್ಳಗಿನ ದೇಹವು ಅವಳ ಪಕ್ಕದಲ್ಲಿ ಹರಡಿತು, ಉಸಿರಾಡುತ್ತಾ ಸ್ಥಿರವಾಗಿತ್ತು, ಆದರೆ ಕಣ್ಣುಗಳು ಇನ್ನೂ ತೀವ್ರತೆಯಿಂದ ಉರಿಯುತ್ತಿದ್ದವು. ಇದು ಯೋಜನೆಯ ಭಾಗವಾಗಿರಲಿಲ್ಲ, ಅವಳು ತಮಾಷೆಯ ಸ್ವರದಲ್ಲಿ ಪಿಸುಗುಟ್ಟಿದಳು. ಅವನು ನಕ್ಕನು, ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ಅವನು ತೃಪ್ತಿಯಿಂದ ಒರಟಾದ ಧ್ವನಿಯಲ್ಲಿ ಉತ್ತರಿಸಿದನು. ಬಿರುಗಾಳಿ ಹಾದು ಹೋಯಿತು, ಆದರೆ ಅವರ ನಡುವಿನ ವಿದ್ಯುತ್ ಹಾಗೆಯೇ ಇತ್ತು. ಅವರು ಅಲ್ಲಿಯೇ ಇದ್ದರು, ಪರಸ್ಪರ ಸುತ್ತುವರೆದರು, ಹೊರಗಿನ ಪ್ರಪಂಚ ಮರೆತು ಹೋಗಿದೆ. ಅರುಣ್ ಅಥ್ಲೆಟಿಕ್ ದೇಹದೊಂದಿಗೆ ಅಶ್ವಿನಿ ಸೊಂಪಾದ ಆಕೃತಿಯು ವ್ಯತಿರಿಕ್ತವಾಗಿತ್ತು, ಮೃದುತ್ವವು ಶಕ್ತಿಯನ್ನು ಭೇಟಿ ಮಾಡಿತು, ಅನುಭವವು ಯೌವನವನ್ನು ಭೇಟಿ ಮಾಡಿತು. ಅದು ಕಚ್ಚಾ, ನೈಜ ಮತ್ತು ನಿರ್ವಿವಾದವಾಗಿ ಆಕರ್ಷಕವಾಗಿತ್ತು. ನಾಳೆಯ ಬಗ್ಗೆ ಯಾರೂ ಮಾತನಾಡಲಿಲ್ಲ, ಅದರ ಅಗತ್ಯವಿರಲಿಲ್ಲ. ಈ ಕ್ಷಣ, ಈ ರಾತ್ರಿ, ಅವರಿಗೆ ಮಾತ್ರ ಸೇರಿದ್ದು. ಬೆಳಗಿನ ಬೆಳಕು ಪರದೆಗಳ ಮೂಲಕ ಹರಿಯುತ್ತಿದ್ದಂತೆ, ಅರುಣ್ ಅವಳ ಭುಜಕ್ಕೆ ಮುತ್ತಿಟ್ಟಳು, ಅವನ ತುಟಿಗಳು ಅವಳ ಬೆಚ್ಚಗಿನ ಚರ್ಮದ ಮೇಲೆ ನೆಲೆಗೊಂಡಿದ್ದವು. ಅಶ್ವಿನಿ ಎಚ್ಚರವಾಯಿತು, ಅವಳ ಕಣ್ಣುಗಳು ನಿಧಾನವಾಗಿ ತೆರೆದವು, ಅವನ ಕಣ್ಣುಗಳು ನಿಧಾನವಾಗಿ ತೆರೆದವು, ಮತ್ತು ಅವನ ಮುಖದಲ್ಲಿ ಮಂದವಾದ ನಗು ಹರಡಿತು. ನೀನು ಇನ್ನೂ ಇಲ್ಲೇ ಇದ್ದೀಯಾ, ಎಂದಳು, ಅವಳ ಧ್ವನಿಯಲ್ಲಿ ಆಶ್ಚರ್ಯ ಮತ್ತು ಸಂತೋಷ ಮಿಶ್ರವಾಗಿತ್ತು. ಅವನು ಮುಗುಳ್ನಕ್ಕನು, ಅವನ ಕೈ ಅವಳ ತೋಳಿನ ಕೆಳಗೆ ಚಲಿಸುತ್ತಿತ್ತು. ನಾನು ಬೇರೆ ಎಲ್ಲಿರುತ್ತೇನೆ. ಮಳೆ ನಿಂತಿತ್ತು, ಆದರೆ ಅವರ ಕಥೆ ಪ್ರಾರಂಭವಾಗಿತ್ತು, ಅದು ಉಷ್ಣತೆ, ಹೃದಯ ಮತ್ತು ನಿರಾಕರಿಸಲಾಗದ ಸಂಪರ್ಕದ ಕಥೆ.